ಸರ್ವಿಕಲ್ ಕ್ಯಾನ್ಸರ್, ಗರ್ಭಕಂಠದ ಕ್ಯಾನ್ಸರ್ನಿಂದ ಇತ್ತೀಚಿನ ದಿನಗಳಲ್ಲಿ ತುಂಬಾ ಹೆಣ್ಣು ಮಕ್ಕಳು ಸಾವನ್ನಪ್ಪುತ್ತಿದ್ದಾರೆ. ಈ ಒಂದು ಗರ್ಭಕಂಠದ ಕ್ಯಾನ್ಸರ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಯಾವುದೇ ತರಹದ ಲಕ್ಷಣಗಳನ್ನು ತೋರಿಸುವುದಿಲ್ಲ. ಮೊದಲನೇ ಹಂತದಲ್ಲಿ ಇದನ್ನ ಪತ್ತೆ ಹಚ್ಚಲು ಈ ಎಲ್ಲ ಸಿಂಪ್ಟಮ್ಸ್ ಗಳನ್ನ ನೀವು ಗಮನಿಸಬೇಕಾಗುತ್ತೆ. ಇಂಟರ್ಕೋರ್ಸ್ ಆದ ನಂತರ ಎಬ್ನಾರ್ಮಲ್ ವಜೈನಲ್ ಬ್ಲೀಡಿಂಗ್ ಕಂಡು ಬಂದರೆ, ವಜೈನಲ್ ಇಂದ ವಾಟರಿ ಡಿಸ್ಚಾರ್ಜ್, ಪೇಲ್ ಮತ್ತೆ ಸ್ಮೆಲ್ಲಿ ಡಿಸ್ಚಾರ್ಜ್, ರೆಡ್ ಅಂಡ್ ಬ್ರೌನ್ ಕಲರ್ ಅಲ್ಲಿ ಡಿಸ್ಚಾರ್ಜ್ ಕಂಡು ಬಂದ್ರೆ, ವಜೈನಲ್ ಡಿಸ್ಕಂಫರ್ಟ್ ಅಂದ್ರೆ ಪೇನ್ ಮತ್ತೆ ಇರಿಟೇಷನ್ ಕಂಡು ಬಂದ್ರೆ, ಪೆಲ್ವಿಕ್ ಪೇನ್ ಹೊಟ್ಟೆಯ ಕೆಳಭಾಗದಲ್ಲಿ ನೋವು ಕಂಡು ಬಂದ್ರೆ, ಯೂರಿನ್ ಪಾಸ್ ಮಾಡಕ್ಕೆ ಕಷ್ಟ ಅನ್ಸಿದ್ರೆ ಮತ್ತೆ ತುಂಬಾ ಬರ್ನಿಂಗ್ ಸೆನ್ಸೇಷನ್ ಕಂಡು ಬಂದ್ರೆ, ಗರ್ಭಕೋಶದ ಬಾಯಿಯಲ್ಲಿ ಹುಣ್ಣು ಕಂಡು ಬಂದ್ರೆ, ಪೀರಿಯಡ್ಸ್ ಇರೆಗ್ಯುಲರ್ ಆಗಿದ್ರೆ, ತುಂಬಾ ದಿನಗಳವರೆಗೂ ಬ್ಲೀಡಿಂಗ್ ಸ್ಟಾಪ್ ಆಗದೆ ಇದ್ರೆ, ಹೆವಿ ಬ್ಲೀಡಿಂಗ್ ಇದ್ರೆ, ವೈಟ್ ಬ್ಲಡ್ ಡಿಸ್ಚಾರ್ಜ್, ಇದರಲ್ಲಿ ಯಾವುದೇ ರೀತಿಯಾದ ಸಿಂಪ್ಟಮ್ಸ್ ಕಂಡು ಬಂದಲ್ಲಿ ನೆಗ್ಲೆಕ್ಟ್ ಮಾಡಬೇಡಿ. 30 ವರ್ಷದ ನಂತರ ಈ ಕ್ಯಾನ್ಸರ್ ಬರುವ ಸಾಧ್ಯತೆ ಇರುತ್ತದೆ. ಪ್ರಿವೆನ್ಷನ್ಗೋಸ್ಕರ ಪ್ಯಾಪ್ಸ್ಮೇಯರ್ ಮತ್ತೆ HPV ಟೆಸ್ಟಿಂಗ್ ಗಳನ್ನ ಮಾಡಿಸಿ. ಕೊನೆ ವಿಡಿಯೋನಲ್ಲಿ ತಿಳಿಸಿರೋ ಹಾಗೆ ಚಿಕ್ಕ ಮಕ್ಕಳಿಗೆ ವ್ಯಾಕ್ಸಿನ್ ಕೊಡಿಸೋದನ್ನ ಮರಿಬೇಡಿ. ನಿಮ್ಮಲ್ಲಿ ಇದೇ ತರಹದ ಕ್ಯಾನ್ಸರ್ ರಿಲೇಟೆಡ್ ಕ್ವೆಶನ್ಸ್ ಗಳೇನಾದ್ರೂ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ವಿಡಿಯೋ ಮುಖಾಂತರ ಆನ್ಸರ್ ಮಾಡೋ ಪ್ರಯತ್ನನ ನಾನು ಮಾಡ್ತೀನಿ. ಧನ್ಯವಾದಗಳು.